ಈಸ್ ಭೋಪಾಲ್ ಬಿಕಮಿಂಗ್ ದ ನ್ಯೂ ಅಜ್ಮೀರ್? ಹೌದು ವೀಕ್ಷಕರೇ, ಅಜ್ಮೀರ್ನ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಯಾರಿಗೆಲ್ಲ ಗೊತ್ತೋ ಅವರಿಗೆಲ್ಲ ಗೊತ್ತಿರುತ್ತೆ. ಒಂದು ಅಜ್ಮೀರ್ನ ದರ್ಗಾದಲ್ಲಿ ಇದ್ದಂತಹ ಒಂದು ಕುಟುಂಬ ಏನಿದೆ, ಆ ಕುಟುಂಬಕ್ಕೆ ರಿಲೇಟೆಡ್ ಆಗಿದ್ದಂತಹ ನಫೀಸ್ ಚಿಸ್ತಿ ಇವನ ಸಂಗಡಿಗರು ಸೇರಿಬಿಟ್ಟು 11-20 ವರ್ಷದ ಯುವತಿಯರನ್ನು, ಅಂದರೆ ಮಕ್ಕಳುಗಳನ್ನು ಅಂತಲೂ ಹೇಳ್ಬೋದು, ಇವರನ್ನು ಸುಮಾರು 250 ಸಂಖ್ಯೆಗಳಲ್ಲಿ ರೇಪ್ ಮಾಡಿ ಸೆಕ್ಸ್ ಸ್ಕ್ಯಾಂಡಲನ್ನು ಸೃಷ್ಟಿ ಮಾಡಿದರು. ಇದು ನವಜ್ಯೋತಿ, ದೈನಿಕ ನವಜ್ಯೋತಿ ಅಂತಕ್ಕಂತಹ ಪತ್ರಿಕೆಯಲ್ಲಿ ಬಿಡುಗಡೆ ಆಗಿತ್ತು ಈ ಸುದ್ದಿ. ದೊಡ್ಡ ಔಟ್ರೀಚ್ ಕೂಡ ಕ್ರಿಯೇಟ್ ಆಗಿತ್ತು. ಇದೇ ಸೇಮ್ ಮೋಡಸ್ ಆಪರಂಡಿ, ಅಂದರೆ ಒಂದು ಹುಡುಗಿಯನ್ನು ಪ್ರೀತಿಯ ಹೆಸರಲ್ಲಿ ಮಂಚಕ್ಕೇರಿಸುವಂಥದ್ದು. ಅದಕ್ಕೆ ಬೇರೆಲ್ಲ ಯೂಸ್ ಮಾಡ್ತಾರೆ, ಅದನ್ನು ಈ ವಿಡಿಯೋ ಮುಂದೆ ಹೇಳ್ತಾನೆ. ಮಂಚಕ್ಕೆ ಏರಿಸಿದ ನಂತರ ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ಸ್ ಅಥವಾ ಫೋಟೋಸನ್ನು ಮಾಡಿಕೊಂಡು ಆ ಹುಡುಗಿಯನ್ನು ಬೆದರಿಸುವುದು ಮತ್ತು ಅವಳನ್ನು ಬೇರೆ ಒಬ್ಬರೊಂದಿಗೆ ಮಲಗಿಸುವುದು ಮತ್ತು ಅವರು ಇನ್ನೊಬ್ಬರೊಂದಿಗೆ ಮಲಗಿಸುವುದು. ಈ ನಿಟ್ಟಿನಲ್ಲಿ ಆ ಹುಡುಗಿಯ ಜೀವನವನ್ನು ಹಾಳು ಮಾಡುವುದು. ಇದು ಅಜ್ಮೀರ್ನ ಕೇಸ್ ಆಗಿತ್ತು. ಅದೇ ರೀತಿಯ ಪ್ಯಾರಲಲ್ಸನ್ನು ಡ್ರಾ ಮಾಡ್ತಕ್ಕಂತಹ ಒಂದು ಕೇಸ್ ಭೋಪಾಲ್ನಲ್ಲಿ ನಡೆದಿದೆ. ಇದು ನಾನು ಹೇಳ್ತಾ ಇರೋದಲ್ಲ, ಇದಕ್ಕೆ FIR ಕೂಡ ಆಗಿದೆ, 3 ಜನರನ್ನು ಬಂಧಿಸಿ ಕೂಡ ಆಗಿದೆ. ಈ FIR ಮತ್ತು ಈ ಕುರಿತಾದ ಒಂದು ದಾಖಲೆಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ಬೋದು. ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣೀಶ್ ಹೆಗಡೆ ಮಾಡುವ ನಮಸ್ಕಾರಗಳು. DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಭೋಪಾಲ್ನಲ್ಲಿ ನಡೆದಿರುವಂತಹ ಈ ಘಟನೆ ನಮಗೆಲ್ಲರಿಗೂ ಐ ಓಪನಿಂಗ್. ಅಷ್ಟೇ ಯಾಕೆ, ಪೊಲೀಸರೇ ಹೇಳುವ ಹಾಗೆ ಅಲ್ಲಿ ಬಂದಿಯಾಗಿರುವಂತಹ 3 ಜನಗಳ ಮೊಬೈಲ್ನಲ್ಲಿ ನೋಡಿದರೆ, ಆ ವಿಡಿಯೋಗಳನ್ನು ನೋಡಿದರೆ ಎಂಥವರಿಗೂ ಕೂಡ ಕರಳು ಕಿವುಚುವಂತಹ ಸಂದರ್ಭ. ಯಾಕೆ ಈ ಸಾಹಿಲ್ ಯಾರು, ಈ ಫರ್ಹಾನ್ ಯಾರು, ಈ ಅಲಿ ಯಾರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇವರು ಎಷ್ಟು ಜನ ಹುಡುಗಿಯರನ್ನು ಹಾಳು ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಫೋನ್ನಲ್ಲಿ ಇದೆ. ವೀಕ್ಷಕರೇ, ಎಷ್ಟೊಂದು ಜನ ಹೊರಗಡೆ ಬಂದು FIR ಮಾಡಲ್ಲ, ಯಾಕಂದರೆ ಅವರ ಮಾನ ಮರ್ಯಾದೆ ಪ್ರಶ್ನೆ. ಯಾಕಂದರೆ ಈ ಕಾಮಂದರು ಅವರ ವಿಡಿಯೋಗಳನ್ನು ಕೂಡ ಮಾಡಿಟ್ಕೊಂಡಿರ್ತಾರೆ. ಪ್ರೀತಿಯ ಹೆಸರಿನಲ್ಲಿ ಲವ್ ಜಿಹಾದ್ ಮಾಡುವಂಥದ್ದು ಇವರ ಒಂದು ಮಾಡಸ್ ಆಪರಂಡಿ. ಐ ವಿಲ್ ಚೂಸ್ ವೈಲೆನ್ಸ್ ಆಸ್ ವೈಲೆನ್ಸ್, ಕಿಲ್ಲಿಂಗ್ ಆಸ್ ಕಿಲ್ಲಿಂಗ್, ಲವ್ ಜಿಹಾದ್ ಆಸ್ ಲವ್ ಜಿಹಾದ್. ಇದನ್ನು ಬೇರೆ ವಿಷಯಗಳನ್ನು ನಾನು ಡೈವರ್ಟ್ ಮಾಡಿ ಮಾತನಾಡೋದೇ ಇಲ್ಲ. ಇದನ್ನು ಡೈರೆಕ್ಟಾಗಿ ಒಂದು ಕೊಲೆಗಾರನನ್ನು ಕೊಲೆಗಾರ ಸ್ವಾಮಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಅದೇ ರೀತಿ ಒಬ್ಬ ರೇಪಿಸ್ಟ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಯಾವುದೋ ಒಂದು ಮಾಡರ್ಸ್ ಆಪರಂಡಿಯನ್ನು ಇಟ್ಕೊಂಡು, ಯಾವುದೋ ಒಂದು ವೆಂಡೇಟಾ ಇಟ್ಕೊಂಡು, ಯಾವುದೋ ಒಂದು ಪ್ರೊಪಗ್ಯಾಂಡವನ್ನು ಇಟ್ಕೊಂಡು ರೇಪ್ ಮಾಡುವವನನ್ನು ಅವನಿಗೆ ಲವ್ ಜಿಹಾದ್ ಅಂತಲೂ ಹೇಳ್ಬೋದು. ಅದೇ ಯಾವುದೇ ಒಂದು ವ್ಯಾಂಡೇಟಾ ಇಟ್ಕೊಂಡು, ಒಂದು ಪ್ರೊಪಗ್ಯಾಂಡಾ ಇಟ್ಕೊಂಡು ಒಂದು ವಿಷಯ ಕುರಿತಾಗಿ ಒಬ್ಬನನ್ನು ಕೊಲೆ ಮಾಡುವವನನ್ನು ಜಿಹಾದಿ ಅಂತ ನಾನು ಕರೀತಾನೆ. ಇದೆಲ್ಲದೂ ಕೂಡ ಯಾಕೆ ಕರೀತಾ ಇದ್ದೇನೆ ಅಂತ ನೋಡಿದರೆ, ಇಲ್ಲಿ ಬಂಧಿತರಾಗಿರುವಂತಹ 3 ಜನ, ಸಾಹಿಲ್ ಆಗಿರ್ಬೋದು, ಫರ್ಹಾನ್ ಆಗಿರ್ಬೋದು, ಅಲಿ ಆಗಿರ್ಬೋದು. ಒಂದು ಯುವತಿ ಇಂದೋರಿಗೆ ಓಡಿ ಹೋಗಿರ್ತಾಳೆ ಭೋಪಾಲ್ನಿಂದ. ಏನಕ್ಕೆ ಅಂದರೆ, ಫರ್ಹಾನ್ ಅಂತಕ್ಕಂಥವನು ಅವಳನ್ನು ಈ ಒಂದು ಕೆಟ್ಟ ತೃಷೆಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರತಿನಿತ್ಯ ಕಾಡಿಸ್ತಾ ಇರ್ತಾನೆ. ನೀ ಅಲ್ಲಿ ಬಾ, ಇಲ್ಲಿ ಸಿಗು ಅಂತಕ್ಕಂಥವಳು ಇಂಡೋರಿಗೆ ಓಡಿ ಹೋದಾಗ ಅವಳನ್ನು ಅಲ್ಲಿ ಕೂಡ ಫಾಲೋ ಮಾಡ್ತಾನೆ. ಆಗ ಅವಳು FIR ದಾಖಲಿಸ್ತಾಳೆ. FIR ಬೆನ್ನಿ ಹತ್ತು ಹೋದ ನಮ್ಮ ಪೊಲೀಸ್ ಆಫೀಸರ್ಗಳಿಗೆ, ಭೋಪಾಲ್ನ ಪೊಲೀಸ್ ಆಫೀಸರ್ಗಳಿಗೆ ಸಿಕ್ಕಂಥ ವಿಷಯ ಏನು? ಮಧ್ಯಪ್ರದೇಶ್ ಪೊಲೀಸ್ ಆಫೀಸರ್ ಬೆರಗಾದದ್ದು ಯಾಕೆ ಅಂತ ನೋಡಿದರೆ, ಇದರಿಂದ ದೊಡ್ಡ ನೆಟ್ವರ್ಕೇ ಇದೆ. ಅವರ ಫೋನಲ್ಲಿ ಸಿಕ್ಕಿದ್ದು 1-2 ವಿಡಿಯೋಗಳಲ್ಲ, 1-2 ಹೆಣ್ಮಕ್ಕಳಲ್ಲ ಅಂತಕ್ಕಂಥದ್ದು ವಿಷಯ. ಮೊದಲು ಇವಳು ಬಲಿಯಾದದ್ದು ಅಲಿ ಅಂತಕ್ಕವನಿಗೆ. ಈ ಅಲಿ ಏನಿದ್ದಾನೆ, ಇವಳನ್ನು ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡು ಇವಳನ್ನು ಒಂದು ಪಬ್ಗಳಿಗೆ, ಹುಕ್ಕಾ ಬಾರ್ಗಳಿಗೆ ಕರ್ಕೊಂಡು ಹೋಗಿ ಇಂಟಾಕ್ಸಿಕೇಟ್ ಮಾಡಿ, ಅಂದರೆ ಅವಳು ಕುಡಿಯುವಂತಹ ಆಹಾರಗಳಲ್ಲಾಗಿರ್ಬೋದು ಅಥವಾ ಒಂದು ಊಟದಲ್ಲಾಗಿರ್ಬೋದು ಟಾಕ್ಸಿಸಿಟಿಯನ್ನು ಹಾಕಿ, ಅಂದರೆ ಡ್ರಗ್ಸ್ ಅಥವಾ ಇನ್ನಿತರಗಳನ್ನು ಹಾಕಿ ಅವಳು ಅಮಲಿನಲ್ಲಿರುವಾಗ ಅವಳನ್ನು ಮೇಲೆ ಎರಗಿ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ಪ್ರೂಫ್ ಆಗಿಟ್ಕೊಂಡು, ನಾನು ಹೊರಗಡೆ ತಂದುಬಿಡ್ತೀನಿ ಈ ವಿಡಿಯೋವನ್ನು, ನೀನು ಕನ್ವರ್ಟ್ ಆಗು, ಸೇಮ್ ವರ್ಡ್ ಕನ್ವರ್ಟ್ ಆಗು, ಈ ವರ್ಡ್ FIR ಕೂಡ ಇದೆ, ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಕನ್ವರ್ಟ್ ಆಗು, ನಮ್ಮ ಧರ್ಮಕ್ಕೆ ಬಂದು ಬಿಡು, ನಾನೇನು ಮಾಡಲ್ಲ, ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಅದೇ ಪ್ರೀತಿ ಇದೆ ಅಂತಕ್ಕಂಥ ಹೇಳಿದವನು, ಅದೇ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿದವನು ಅದೇ ವಿಡಿಯೋಗಳನ್ನು ಹಿಡ್ಕೊಂಡು ಫರ್ಹಾನ್ ಜೊತೆ ಮಲಗು ಅಂತ ಯಾಕೆ ಹೇಳ್ತಾ ಇದ್ದಾನೆ? ಅವರು ಕೂಡ ಅವರ ಹೆಂಡತಿಯವರೊಂದಿಗೆ ಇದೇ ಮಾಡ್ತಾರ? ಇದು ಎಲ್ಲರೂ ಕೇಳಬೇಕಾದಂತಹ ಪ್ರಶ್ನೆ. ಯಾಕಂದರೆ ಒಂದು ಪ್ಯಾರಲಲ್ಸನ್ನು ತೆಗಿತಾ ಇದ್ದೇವೆ, ಲೈಫ್ ಟೈಮ್ ಇಂಪ್ರೆಸನ್ಮೆಂಟ್ ಸಿಕ್ಕಿದೆ ಅಜ್ಮೀರ್ನಲ್ಲಿ,
ಆದರೂ ಕೂಡ ಅದೇ ಒಂದು ಆಸ್ಪೆಕ್ಟನ್ನು ಇಟ್ಕೊಂಡು, ಅದೇ ಒಂದು ಮೋಡಸ್ ಆಪರೆಂಡಿಯನ್ನು ಇಟ್ಕೊಂಡು ಈಗ ಇಂದೋರ್ನಲ್ಲಿ ಮತ್ತು ಭೋಪಾಲ್ನಲ್ಲಿ, ಮಧ್ಯಪ್ರದೇಶನಲ್ಲಿ ಕೂಡ ಈ ಥರ ಇನ್ಸಿಡೆಂಟ್ ಆಗ್ತದೆ. ನಿಮ್ಮ ಅಕ್ಕಪಕ್ಕದಲ್ಲಿಯೂ ಕೂಡ ಇಷ್ಟೊಂದು ಇನ್ಸಿಡೆಂಟ್ಸ್ ನಡೆದಿರ್ಬೋದು, ಅದು ಬೆಳಕಿಗೆ ಬರಲ್ಲ, ಯಾಕಂದರೆ ಹೆಣ್ಣುಮಕ್ಕಳು ವೋಕಲ್ ಆಗಿಲ್ಲ. ದೇ ಶುಡ್ ಬಿ ವೋಕಲ್. ನಿಮಗೆ ಕನ್ಸೆಂಟ್ ಇಲ್ಲದೆ ಏನೇನು ನಡೆದ್ರು ಕೂಡ ನಿಮ್ಮೊಂದಿಗೆ, ಇಟ್ ಈಸ್ ಆ್ಯನ್ ಅಟೆಂಪ್ಟ್. ಅದನ್ನು ನೀವು ಖಂಡಿಸಲೇಬೇಕು. ಅದರ ನಂತರ ಈ ಒಂದು ವಿಷಯದಲ್ಲಿ ಈ ಅಲ್ಲಿ ಏನಿದ್ದಾನೆ ಇವನು ಫರಾನ್ನೊಟ್ಟಿಗೆ ಇರು ಅಂತ ಹೇಳಿದಾಗ ಫರಾನ್ ಪ್ರತಿನಿತ್ಯ ಕಾಡಿಸಿದ ಕಾರಣ ಅವಳು ಇಂಡೋರ್ಗೆ ಹೊಡಿ ಹೋಗ್ತಾಳೆ. ಇಂಡೋರ್ನಲ್ಲಿ ಕೇಸನ್ನು ದಾಖಲಿಸ್ತಾಳೆ. ಇಂಡೋರ್ ತನಕ ಅವನು ಬಂದಿರ್ತಾನೆ. ವೀಕ್ಷಕರೇ, ಅವಾಗ ಇವರಿಗೆ ಸಿಗುವಂಥದ್ದು ಸಾಹಿಲ್. ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಸಾಹಿಲ್ ಸಿಗ್ತಾನೆ. ಈ ಸಾಹಿಲ್ ಅಂತಕ್ಕಂಥವನು ಒಂದು ಡ್ಯಾನ್ಸ್ ಕ್ಲಾಸನ್ನು ನಡೆಸ್ತಾ ಇರ್ತಾನೆ. ಅವನ ಫೋನಲ್ಲಿ ತೆಗೆದು ನೋಡಿದರೆ ಅವನ ಡ್ಯಾನ್ಸ್ ಕ್ಲಾಸ್ಗೆ ಬರುವಂತಹ ಎಷ್ಟೋ ಹೆಣ್ಣು ಮಕ್ಕಳ ವಿಡಿಯೋಗಳಿದೆ. ನಾವು ಅಂದ್ಕೊಂಡು ಕಳಿಸ್ತೇವೆ ನಮ್ಮ ಮಕ್ಕಳನ್ನ, ಡ್ಯಾನ್ಸಿಗೆ ನಮ್ಮ ಮಕ್ಕಳು ಸೇರಲಿ. ಅಲ್ಲಿ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇರಬೇಕು. ಆ ಡ್ಯಾನ್ಸ್ ಕ್ಲಾಸನ್ನು ನಡೆಸ್ತಾ ಇರುವಂಥವ್ರು ಯಾರು, ಅವರ ಹಿನ್ನೆಲೆ ಏನು, ಇದೆಲ್ಲ ಗೊತ್ತಿಲ್ಲದೆ ಕಳಿಸ್ಬೇಡಿ. ಒಂದು ಜಿಮ್ಗೆ ಕಳಿಸ್ತಾ ಇದ್ದೀರಿ ನಿಮ್ಮ ಮಕ್ಕಳನ್ನ, ಅಥವಾ ನಿಮ್ಮ ಕೀನ್ಸ್ ಆಗಿರ್ತಾರೆ ಅವರನ್ನು, ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇರಲಿ. ಅವರ ಟ್ರೈನರ್ ಯಾರಾಗಿರ್ತಾರೆ, ಅವರ ಡ್ಯಾನ್ಸ್ ಮಾಸ್ಟರ್ ಯಾರಾಗಿರ್ತಾರೆ. ಯಾಕಂದರೆ ನಮ್ಮ ಒಂದು ಸೆಕ್ಯೂರಿಟಿಯನ್ನು ನಾವು ನೋಡ್ಕೊಳ್ಬೇಕು, ನಮ್ಮ ಮನೆಯ ಹೆಣ್ಮಕ್ಕಳನ್ನು ನಾವು ಕಾಪಾಡಿಕೊಳ್ಬೇಕು. ಇದಕ್ಕೆ ಯಾರೂ ಬರಲ್ಲ, ಹೊರಗಡೆಯಿಂದ ಯಾರೂ ಬರಲ್ಲ. ಇದನ್ನು ನಾವು ಮನಗಣಿಸ್ಕೊಳ್ಬೇಕು. ವೀಕ್ಷಕರೇ, ಈ ಒಬ್ಬ ಸಾಹಿಲ್ ಏನಿದ್ದಾನೆ, ಹುಡುಗಿಯರನ್ನು ಅವನ ಬೈಕ್ನಲ್ಲಿ ಸುತ್ತಾಡಿಸೋದು, ಪಬ್ಗಳಿಗೆ ಕರ್ಕೊಂಡು ಹೋಗೋದು, ಮತ್ತು ಹುಕ್ಕಾ ಬಾರ್ಗಳಿಗೆ ಕರ್ಕೊಂಡು ಹೋಗೋದು, ಇಂಟಾಕ್ಸಿಕೇಟ್ ಮಾಡೋದು, ಮತ್ತು ಅವರನ್ನು ಹಾಳು ಮಾಡೋದು. ಆ ಹಾಳು ಮಾಡಿರೋ ವಿಡಿಯೋನ ಇಟ್ಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಇನ್ನೊಂದಷ್ಟು ಜನ ಜೊತೆ ಮಲಗ್ಲಿಕ್ಕೆ ಹೇಳುವಂಥದ್ದು. ಇದರಲ್ಲಿ ಎಷ್ಟು ಜನ ಹುಡುಗಿಯರು ಅವರ ಲೈಫನ್ನು ಎಂಡ್ ಮಾಡ್ಕೊಳ್ತಾರೆ ಗೊತ್ತಿಲ್ಲದೇನೋ, ಇದು ಹೇಳಿಕ್ಕೆ ಬರಲ್ಲ. ಯಾಕೆ? ತಂದೆ ತಾಯಿ ನಿಮ್ಮನ್ನು ಅಷ್ಟು ವರ್ಷದಿಂದ ತುಂಬ ಚೆನ್ನಾಗಿ ಸಾಕಿರ್ತಾರೆ. ಈ ಸಾಹಿಲ್, ಫರ್ಹಾನ್, ಅಲಿ ಇವರೆಲ್ಲ ಯಾಕೆ ಬೇಕು? ನಿಮಗೆ ಪ್ರೀತಿಯ ಕಮ್ಮಿ ಆಗಿದ್ದರೆ ನಿಮ್ಮ ತಂದೆ ತಾಯಿಗಳ ಬಳಿ ಹೋಗಿ ಮಾತನಾಡಿ, ಮದುವೆ ಆಗಿ. ಏನಂದರೆ ತಂದೆ ತಾಯಿಗಳ ಪ್ರೀತಿನೇ ಸಾಕಲ್ವಾ? ಈ ಥರ ಥರ್ಡ್ ಕ್ಲಾಸ್ ಕಾಮಾಂಧರು ನಿಮಗೆ ಬೇಕಾ? ಕನ್ವರ್ಟರ್ಸ್ ನಿಮಗೆ ಬೇಕಾ? ನಾಳೆ ನೀವು ಕೂಡ ಕನ್ವರ್ಟ್ ಆಗಿಬಿಟ್ಟು ಇರಾನ್ನ ಬಾರ್ಡರಲ್ಲೋ ಇರಾಕ್ನ ಬಾರ್ಡರಲ್ಲೋ ಸಾಯಬೇಕಾದಂತಹ ಪರಿಸ್ಥಿತಿ ನಿಮಗೆ ಬೇಕಾ? ಕೇರಳದ ಇನ್ಸಿಡೆಂಟ್ಸ್ ನಡೆದಾಗ, ಕೇರಳದ ಫಿಲಿಮ್ ಹೊರಗೆ ಬಂದಾಗ ಅದನ್ನು ಪ್ರೊಪಗಂಡ ಅಂತ ಹೇಳಿದ್ರಿ. ಆದರೆ ಈಗ ನಡೀತಾ ಇರುವಂಥದ್ದು ಕಾಶ್ಮೀರ ಫೈಲ್ಸ್ ಮೂವಿ ಬಂದಾಗ ಇದು ಪ್ರೊಪಗಂಡ, ಇದು ಧರ್ಮಗಳ ನಡುವೆ ಒಂದು ಕಿಚ್ಚನ್ನು ಹಚ್ಚಬೇಕು ಅಂತಾನೆ ಮಾಡಿರುವಂತಹ ಮೂವಿ ಅಂತಕ್ಕಂಥದ್ದನ್ನು ಹೇಳಿದ್ರಿ. ಅದೇ ಒಂದು ಇನ್ಸಿಡೆಂಟ್, ಅದೇ ಒಂದು ಪ್ಯಾರಲಲ್ ಇನ್ಸಿಡೆಂಟ್ ನಮ್ಮ ಪಾಲ್ಗಾಮಲ್ಲಿ ಕೂಡ ನಡೀತು ಸ್ವಾಮಿ. ಆವಾಗ ಕೂಡ 25 ಜನ ಹಿಂದೂಗಳು ಸತ್ರು, ಒಬ್ಬ ಪೋನಿ ಡ್ರೈವರ್ ಸತ್ತ. ಅವನು ಯಾವ ಕಮ್ಯುನಿಟಿ ಗೊತ್ತಾ ಅಂತಕ್ಕಂಥ. ವೀಕ್ಷಕರೇ, ಇಲ್ಲಿ ಮೈಂಡ್ಸೆಟ್ಟಲ್ಲಿ ಒಂದು ಫಾಲ್ಟ್ ಇದೆ. ಒಂದು ಕಮ್ಯುನಿಟಿಯ ಮೈಂಡ್ಸೆಟ್ನಲ್ಲಿ ಒಂದು ಫಾಲ್ಟ್ ಇದೆ. ವೈ ಡೋಂಟ್ ಯು ಅಗ್ರಿ? ವೈ ಡೋಂಟ್ ಯು ಕಾಲ್ ಅ ಟೆರರಿಸ್ಟ್ ಅ ಟೆರರಿಸ್ಟ್? ವೈ ಆರ್ ಯು ಕಾಲಿಂಗ್ ದಮ್ ಗನ್ ಮ್ಯಾನ್ ಆರ್ ಅ ಫ್ರೀಡಮ್ ಫೈಟರ್ ಆರ್ ಅನ್ ಮಿಲಿಟೆಂಟ್? ಡೋಂಟ್ ಯು ಕಾಲ್ ದಮ್ ಟೆರರಿಸ್ಟ್? ಯಾಕೆ ಟೆರರಿಸ್ಟ್ ಅಂತ ಹೇಳಿದ್ರೆ ಯಾರಿಗಾದರೂ ದುಃಖ ಆಗುತ್ತೆ ಅಂತ ಆಗುತ್ತಾ ಭಯನ? ನಾನು ಕರಿತೀನಿ ಟೆರರಿಸ್ಟನ್ನು ಟೆರರಿಸ್ಟ್ ಅಂತ ಕರಿತೀನಿ. ನಿಮ್ಮಲ್ಲಿ ಆ ಒಂದು ಧೈರ್ಯ ಇದೆನಾ? ಡೂ ಯು ಹ್ಯಾವ್ ಸ್ಪೈನ್ ಟು ಕಾಲ್ ಅ ಟೆರರಿಸ್ಟ್ ಆ ರೇಪಿಸ್ಟ್? ಜಿಹಾದಿಯನ್ನು ಜಿಹಾದಿ ಅಂತ ಕರಿಬೇಕು, ಯಾಕಂದರೆ ಅವರು ನಿಮ್ಮನ್ನು ಕಾಫಿರ್ ಅಂತ ಕರಿತಾ ಇದ್ದಾರೆ. ವೈ ಡೋಂಟ್ ಯು ಸಿ ದಟ್? ನೀವು ಯಾವತ್ತೂ ನಿಮ್ಮ ಮೂಗಿನ ಕೆಳಗೆ ನೋಡದೆ ಮಾತನಾಡ್ತಾರೆ, ನಿಮ್ಮ ಮೂಗಿನ ನೇರಕ್ಕೆ ಮಾತನಾಡ್ತಾ ಇದ್ದರೆ ನಿಮಗೆ ಎಲ್ಲದೂ ನಿಮ್ಮ ಹಾಗೆ ಕಾಣುತ್ತೆ. ಎಷ್ಟು ದಿನ ಅಂತ ಸೆಕ್ಯುಲರ್ ಆಗಿರ್ತೀರಿ? ಸೆಕ್ಯುಲರ್ ಅಂತಕ್ಕಂತಹ ಪದ ನಮ್ಮ ಹಿಂದೂಗಳಿಗೆ ಮಾತ್ರನಾ? ಇಸ್ಂಟ್ ಇಟ್ ಅಪ್ಲಿಕೇಬಲ್ ಟು ಆಲ್ ದ ರಿಲಿಜನ್ಸ್, ಆಲ್ ದ ಸೆಕ್ಟರ್ಸ್, ಆಲ್ ದ ಪೀಪಲ್ ಔಟ್ ದೇರ್? ನನಗೆ ಶೋಷಣೆ ಆಗಿದೆ ಅಂತಕ್ಕಂಥದ್ದನ್ನು ಹೆಣ್ಮಕ್ಕಳು ಯಾವಾಗ ಹೊರಗಡೆ ಬಂದು ಹೇಳ್ಕೊಳ್ಳಲ್ವೋ, ಆ ಹೇಳ್ಕೊಳ್ಳಿಕ್ಕೆ ನಾವು ಯಾವಾಗ ಧೈರ್ಯ ಕೊಡಲ್ವೋ, ಆ ಶೋಷಣೆ ಆಗದೇ ಇರುವಾಗೆ ನಾವು ಯಾವಾಗ ಕಾಪಾಡಲಿಕ್ಕೆ ಆಗೋದಿಲ್ವೋ, ಅಲ್ಲಿಯ ತನಕ ನಮ್ಮ ಸಮಾಜ, ನಮ್ಮ ಕಂಟ್ರಿ ಉದ್ಧಾರ ಆಗಲ್ಲ. ದಿಸ್ ಇಸ್ ಇಟ್. ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ. ನಾನು ನಿಮ್ಮ ಧರಣಿ ಶೆಟ್ಟಿ. ಧನ್ಯವಾದಗಳು.